ಸಾಗರ ನಗರಸಭೆಯ ಆವರಣದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂದೆ ಇಂದು ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿನೂತನ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಭಾಗವಹಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧಿಸುತ್ತಿರುವ ಕಾಂಗ್ರೆಸ್ನ ಧೋರಣೆಯನ್ನು ಖಂಡಿಸಿದ ಅವರು, ಇದು ಕೇವಲ ರಾಜಕೀಯ ವಿರೋಧವಲ್ಲ, ಬದಲಾಗಿ ಮಹಿಳಾ ಸಬಲೀಕರಣಕ್ಕೆ ಕಾಂಗ್ರೆಸ್ ನಿರ್ಮಿಸುತ್ತಿರುವ ದೊಡ್ಡ ತಡೆಗೋಡೆಯಾಗಿದೆ ಎಂದು ಟೀಕಿಸಿದರು. ಮಹಿಳಾ ಮೀಸಲಾತಿ ಇತಿಹಾಸವನ್ನು ನೆನಪಿಸಿದ ಹಾಲಪ್ಪ ಅವರು, ಈ ಮಸೂದೆಯು ಕಳೆದ 30 ವರ್ಷಗಳಿಂದ ಚರ್ಚೆಯಲ್ಲಿದ್ದು 1996ರಿಂದಲೂ ಜಾರಿಗೆ ತರಲು ಅನೇಕ ಪ್ರಯತ್ನಗಳು ನಡೆಯುತ್ತಿವೆ. ಆದರೆ ಕಾಂಗ್ರೆಸ್ ಪ್ರತಿ ಹಂತದಲ್ಲೂ ಇದಕ್ಕೆ ಅಡ್ಡಗಾಲು ಹಾಕುತ್ತಾ ಬಂದಿದೆ. ದೇಶದ ಅರ್ಧದಷ್ಟು ಜನಸಂಖ್ಯೆಯನ್ನು ಹೊಂದಿರುವ ಮಹಿಳೆಯರಿಗೆ ಅಧಿಕಾರದಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡಲು ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬದ್ಧವಾಗಿದೆ. ಆದರೆ ಕಾಂಗ್ರೆಸ್ ಈ ಐತಿಹಾಸಿಕ ಬದಲಾವಣೆಯನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಕಿಡಿಕಾರಿದರು. ಕ್ಷೇತ್ರಗಳ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ಕುರಿತು ಕಾಂಗ್ರೆಸ್ ಸುಳ್ಳು ಮಾಹಿತಿ ಹರಡುತ್ತಿದೆ ಎಂದು ಆರೋಪಿಸಿದ ಅವರು, ಮಹಿಳಾ ಮೀಸಲಾತಿಯಿಂದ ಕರ್ನಾಟಕದ ಶಾಸಕರ ಸಂಖ್ಯೆ 224ರಿಂದ 336ಕ್ಕೆ ಹಾಗೂ ಲೋಕಸಭಾ ಸ್ಥಾನಗಳ ಸಂಖ್ಯೆ 28ರಿಂದ 42ಕ್ಕೆ ಏರಿಕೆಯಾಗಲಿದೆ. ಹೀಗಿದ್ದರೂ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಸುಳ್ಳು ಸುದ್ದಿ ಹರಡಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಲಾಗುತ್ತಿದೆ. ಮಹಿಳೆಯರ ಶಾಪದಿಂದ ಕಾಂಗ್ರೆಸ್ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಅಧಿಕಾರ ಕಳೆದುಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಉಳಿದ ರಾಜ್ಯಗಳಲ್ಲೂ ಕಾಂಗ್ರೆಸ್ನ ಅವನತಿ ಖಚಿತ ಎಂದು ಭವಿಷ್ಯ ನುಡಿದರು. ಕಾಂಗ್ರೆಸ್ ತನ್ನ ಹಠಮಾರಿ ಧೋರಣೆಯನ್ನು ಬಿಟ್ಟು ಪಾರ್ಲಿಮೆಂಟ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಬೇಷರತ್ ಬೆಂಬಲ ನೀಡಬೇಕೆಂದು ಅವರು ಒತ್ತಾಯಿಸಿದರು. ಮಹಿಳೆಯರ ಆಶೀರ್ವಾದ ಪಡೆಯಲು ಕಾಂಗ್ರೆಸ್ಗೆ ಇಂದಿಗೂ ಅವಕಾಶವಿದೆ. ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಈ ಮಸೂದೆಯನ್ನು ಜಾರಿಗೆ ತರಲು ಸಹಕರಿಸಬೇಕು. ಇಲ್ಲದಿದ್ದರೆ ಇತಿಹಾಸದಲ್ಲಿ ಕಾಂಗ್ರೆಸ್ ಮಹಿಳಾ ವಿರೋಧಿ ಪಕ್ಷವಾಗಿ ದಾಖಲಾಗಲಿದೆ ಎಂದು ಹಾಲಪ್ಪ ಎಚ್ಚರಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಮಾಜಿ ಸಚಿವ ಹರತಾಳು ಹಾಲಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students.
an excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್ ಕಿತ್ತು ಅಂತ ಹೇಳಿದ್ದಾರೆ. ಈ ಕಾನೂನನ್ನು ಜಾರಿಗೆ ತರಲಿಕ್ಕೆ ನಾನು ಒತ್ತಾಯ ಮಾಡ್ತೇನೆ ಕಾಂಗ್ರೆಸ್ನವರಿಗೆ. ಅವರಾಗಿ ಮುಂದೆ ನಿಂತು ಈ ಕಾನೂನನ್ನು ಜಾರಿಗೆ ತರಬೇಕು, ಮೀಸಲಾತಿಯನ್ನು ಜಾರಿಗೆ ತರಬೇಕು. ಆ ಮೂಲಕ ಈ ದೇಶದ 50% ನಮ್ಮ ನಾರಿ ಸಹೋದರಿಯರಿಗೆ ಅವಕಾಶವನ್ನು ಕಲ್ಪಿಸಬೇಕು. ಇಲ್ಲದೇ ಇದ್ದರೆ ನೀವು ಈ ದೇಶದ ಜನರ ವಿರೋಧವನ್ನು ಕಟ್ಕೊಳ್ತೀರಿ. ಈಗಾಗಲೇ ಕಟ್ಕೊಂಡು ಆಗಿದೆ, ನೀವೆಲ್ಲೂ ಇಲ್ಲ ಈ ದೇಶದಲ್ಲಿ. ಇನ್ನು ಕೆಲವೇ ರಾಜ್ಯಗಳಲ್ಲಿ ಇದ್ದೀರಿ, ಅದು ಕೂಡ ಇನ್ನೂ 1-2 ರಾಜ್ಯಗಳಲ್ಲಿ ನೀವು ಅಧಿಕಾರ ಕಳ್ಕೊಳ್ತೀರಿ, ನಾವು ಅಧಿಕಾರ ಹಿಡಿತೇವೆ. ಯಾಕೆಂದರೆ ನಾರಿಯರ ಸಿಟ್ಟು, ಆ ತಾಯಿಯ ಸಿಟ್ಟು, ಆ ಸೋದರಿಯ ಸಿಟ್ಟು ನಿಮ್ಮ ಮೇಲೆ ಇಷ್ಟರೇ ಗೊತ್ತಾಗ್ತದೆ. ಹಾಗಾಗಿ ಬೇಸರತ್ತಾಗಿ ಈ ಅಧಿನಿಯಮಕ್ಕೆ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟು ಜಾರಿಗೆ ತರೋದಕ್ಕೆ ನೀವೇ ಮುಂದೆ ನಿಂತು ಇದನ್ನು ಪಾರ್ಲಿಮೆಂಟ್ನಲ್ಲಿ ಮಂಡಿಸಬೇಕು. ಖಾಸಗಿ ನಿರ್ಣಯವನ್ನಾದರೂ ಮಂಡಿಸಬೇಕು. ಆ ಮೂಲಕ ನಿಮ್ಮ ಮರ್ಯಾದೆಯನ್ನು ನೀವು ಉಳಿಸ್ಕೋಬೇಕು. ಜನರ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಒಂದು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೇನೆ ನಾನು. ಇದು ಜಾರಿ ಆಗಲೇಬೇಕು. ಇದು ಕಳೆದ 30 ವರ್ಷಗಳಿಂದ ಚರ್ಚೆ ಆಗ್ತಿದೆ. 96ನೇ ಇಸ್ವಿಲಿ ಪ್ರಾರಂಭ ಆಗಿದ್ದು ಚರ್ಚೆ. ಬೇರೆ ಬೇರೆ ಸರ್ಕಾರಗಳಿದ್ದಾಗ ಚರ್ಚೆ ಆಗ್ತಾ ಬಂತು. ಆದರೆ ಕಾನೂನನ್ನು ಈ ರೀತಿ ಪರಿಣಾಮಕಾರಿಯಾಗಿ ಜಾರಿಗೆ ತರಲಿಕ್ಕೆ ಪ್ರಯತ್ನ ಆಗಲಿಲ್ಲ. ಆಗೆಲ್ಲ ಕಾಂಗ್ರೆಸ್ ವಿರೋಧ ಮಾಡ್ತಾನೆ ಬಂತು. 96ನೇ ಇಸ್ವಿಯಿಂದ ಈಗ 26ನೇ ಇಸ್ವಿಲಿದ್ದೀವಿ. 30 ವರ್ಷಗಳಾಯಿತು. ಈ 30 ವರ್ಷಗಳಲ್ಲಿ ಅದಕ್ಕಾಗಿ ನೀವು ಅಧಿಕಾರ 96ರಾಗೆ ನಿಮ್ಮದು ಶುರುವಾಯಿತು ಸೋಲು. ಶುರುವಾಗಿ ಆಗಿ ಆಗಿ ಇಲ್ಲಿವರೆಗೆ ಬಂದಿದ್ದೀರಿ. ಮುಂದೆ ಹೆಸರೇ ಇಲ್ದಿದ್ದ ಹಾಗೆ ಕಾಂಗ್ರೆಸ್ ಹೋಗ್ತದೆ. ಗಾಂಧೀಜಿ ಹೇಳಿದಾಗ ವಿಸರ್ಜನೆ ನೀವು ಮಾಡಲಿಲ್ಲ, ಆದರೆ ಈಗ ತಾವಾಗಿ ವಿಸರ್ಜನೆ ಆಗಿ ಹೋಗ್ತೀರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಕೂಡಲೇ ಕಾಂಗ್ರೆಸ್ ಬೇಸರತ್ತಾಗಿ ಬೆಂಬಲ ವ್ಯಕ್ತಪಡಿಸಬೇಕು ಮತ್ತು ಎರಡೂ ಮಸೂದೆಗೆ ಸಹಕಾರ ಕೊಡಬೇಕು. ಅದರಲ್ಲೇ ಅಡಕ ಮಾಡಿದ್ದಾರೆ. ರಿಸರ್ವೇಷನ್ ಮತ್ತು ಡಿಲಿಮಿಟೇಷನ್, ಕ್ಷೇತ್ರಗಳ ಪುನರ್ವಿಂಗಡಣೆ. ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಜನರಿಗೆ. ದಕ್ಷಿಣಕ್ಕೆ ಕಮ್ಮಿ ಆಗ್ತದೆ, ಕರ್ನಾಟಕಕ್ಕೆ ಕಮ್ಮಿ ಆಗ್ತದೆ ಅನ್ನೋದನ್ನು ಇಲ್ಲಿ ಸ್ಥಳೀಯವಾಗಿ ಹೇಳ್ತೀರಿ. ಆಗೋದಿಲ್ಲ. ಇಲ್ಲಿ 224 MLAಗಳಿದ್ದಾರೆ, 336 MLAಗಳಾಗ್ತಾರೆ. 28 ಲೋಕಸಭೆ ಇದೆ, 42 ಲೋಕಸಭೆ ಆಗ್ತದೆ. ಎಲ್ಲಿ ಕಮ್ಮಿ ಆಗ್ತದೆ? ಆದರೆ ಮುಂದೆ ಅಪಾಯ ಇದೆ. ಮುಂದೆ ಯಾಕಂದರೆ ಈಗ ನಡೀತಕ್ಕಂಥ ಜನಗಣತಿ ಆಧಾರದ ಮೇಲೆ ಏನಾದ್ರು ಮಾಡಿದ್ರೆ ಕೋರ್ಟಿಗೆ ಹೋಗ್ತಾರೆ, ಹೈಕೋರ್ಟಿಗೆ ಹೋಗ್ತಾರೆ. ಇಲ್ಲ ಮಾಡದೆ ಹೋದರೆ ಅದ್ರ ಪ್ರಕಾರ ಮಾಡಿದ್ರೆ ನಾವು ನಷ್ಟ ಮಾಡ್ಕೊಳ್ತೇವೆ. ಇದು ಯಾಕೆ ಅರ್ಥ ಆಗ್ತಿಲ್ವೋ ಕಾಂಗ್ರೆಸ್ನವರಿಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ. 350 ಜನ ಇಲ್ಲಿ 450 ಜನ ನಾವು MLA MLCಗಳಾಗ್ತೇವೆ. 150 ಜನ ಸೋದರಿಯರು MLA MLC ಆಗ್ತಿದ್ರು. 42ರಲ್ಲಿ ಸುಮಾರು 13-14 ಜನ 14 ಜನರು ನಮ್ಮಲ್ಲಿ ಮಹಿಳಾ MP ಗಳಾಗ್ತಿದ್ರು. ಇದನ್ನು ತಪ್ಪಿಸಿದಂಥ ಕಾಂಗ್ರೆಸ್ಸಿಗೆ ನಾನು ಕೂಡ ಧಿಕ್ಕಾರ ಹೇಳ್ತೇನೆ. ಕೂಡಲೇ ಇದನ್ನು ತಾವುಗಳು ಒಪ್ಪಿಕೊಂಡು ಒಕ್ಕೊರಲಿನಿಂದ
ಅವಿರೋಧವಾಗಿ ಪಾರ್ಲಿಮೆಂಟ್ನಲ್ಲಿ ಈ ಬಿಲ್ಲು ಪಾಸ್ ಆಗಲಿಕ್ಕೆ ತಾವೇ ಮೂವ್ ಮಾಡಬೇಕಿದ್ದಾರೆ ಕಾಂಗ್ರೆಸ್ನವರು. BJP ನಮ್ಮ ನಾಯಕತ್ವ, ಮೋದಿಯವರ ನಾಯಕತ್ವ, BJP ನಾಯಕತ್ವದಲ್ಲಿ ನಾವು ಮಂಡನೆ ಮಾಡಿದ್ವಿ. ಅದನ್ನು ವಿರೋಧ ಮಾಡಿ ಈಗ ದೇಶದ ಜನರ ವಿರೋಧ ಕಟ್ಕೊಂಡಿದ್ದೀರಿ. ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಪಾಪ ಕಟ್ಕೊಂಡಿದ್ದೀರಿ. ಆ ಪಾಪವನ್ನು ತೊಳ್ಕೊಳ್ಳಿಕ್ಕೆ ನೀವಾಗಿ ಇದನ್ನು ಮಂಡಿಸಿ ಸರ್ಕಾರದ ವಿಶ್ವಾಸವನ್ನು ಗಳಿಸಿ ಇದನ್ನು ಪಾಸ್ ಮಾಡಬೇಕು. ಆ ಮೂಲಕ ಈ ದೇಶದ ನಾರಿಯರಿಗೆ ನ್ಯಾಯ ಒದಗಿಸ್ಬೇಕು. ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ನೀವು ಕೂಡ ಅವ್ರ ಸಿಂಪತಿ ಗಳಿಸೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಸಲಹೆ ಕೊಡ್ತೇನೆ.